ನಮಸ್ಕಾರ ಸ್ನೇಹಿತರೆ. ಕೆಲವು ವರ್ಷಗಳ ಹಿಂದೆ ಸೇನಾ ಮುಖ್ಯಸ್ಥರಾದಂತಹ ಬಿಪಿನ್ ರಾವತ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದೇನು ಅಂತ ಹೇಳಿದ್ರೆ, ಭಾರತ ಯಾವಾಗಲೂ ಕೂಡ 2.5 ಫ್ರಂಟ್ ಯುದ್ಧ ಮಾಡ್ಬೇಕಾಗಿ ಬರ್ತದೆ ಅಂತೇಳಿ ಹೇಳಿದ್ರು. ಆ ರೀತಿ ಅವ್ರು ಯಾಕೆ ಹೇಳಿದ್ರು? ಅದಕ್ಕೊಂದು ಬಹುದೊಡ್ಡದಾದಂತಹ ಕಾರಣ ಇದೆ. ಅದೇನು ಅಂತ ಹೇಳ್ಕೊಂಡು ನಾನು ಈ ಸಂದರ್ಭದಲ್ಲಿ, ಅಂದ್ರೆ ನಿಮ್ಗೆ ಗೊತ್ತಿದೆ, ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕರು 26 ಹಿಂದೂಗಳನ್ನ ಕೊಂದಿದಾರಲ್ಲ, ಈ ಸಂದರ್ಭದಲ್ಲಿ ಇದು ಅತ್ಯಂತ ಪ್ರಸ್ತುತ ಅನಿಸ್ತದೆ. ಅಂದ್ರೆ ಕೆಲವರ ರಿಯಾಕ್ಷನ್ಸ್ ಎಲ್ಲ ನೋಡಿದ್ರೆ ಅವ್ರು ಏನ್ ಹೇಳಿದ್ದಾರೋ ಅದು ಖಂಡಿತವಾಗಿ ಸತ್ಯ ಅನಿಸ್ತಾ ಇದೆ. ಹಾಗಾದ್ರೆ ಅದು ಏನು ಎಲ್ಲವೂ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ವಿಡಿಯೋ ಇದು. ಸ್ನೇಹಿತರೆ, ಬಿಪಿನ್ ರಾವತ್ ಹೇಳಿರುವ ಮಾತಿನ ಒಳಾರ್ಥ ಏನು ಅಂತ ಹೇಳಿದ್ರೆ, 2 ಫ್ರಂಟ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಒಂದು ಪಾಕಿಸ್ತಾನ, ಇನ್ನೊಂದು ಚೈನಾ. ಇನ್ನೊಂದು 0.5 ಫ್ರಂಟ್ ಅಂತ ಹೇಳಿದ್ರೆ ಬೇರೆ ಯಾವುದೂ ಅಲ್ಲ, ಅದು ನಮ್ಮ ದೇಶದೊಳಗಿರುವಂತಹ ಕೆಲವರು. ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇವರೆಲ್ಲರೂ ಬುದ್ಧಿಜೀವಿಗಳು ಅನ್ಸ್ಕೊಂಡಿರ್ತಾರೆ, ಅಥವಾ ಸೆಕ್ಯುಲರ್ ಅಂತ ಹೇಳ್ಕೊಂಡು ಒಂದು ಲೇಬಲ್ ನ ಕೂಡ ಹಾಕೊಂಡಿರ್ತಾರೆ. ಇಂಥವರಿಗೆ ಅವರು 0.5 ಫ್ರಂಟ್ ಅಂತಕೊಂಡು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ, ಅಂದ್ರೆ ಪೆಹಲ್ಗಾಮ್ನಲ್ಲಿ ನಡೆದಂತಹ ಘಟನೆ ಸಂದರ್ಭದಲ್ಲಿ ಇದು ನನಗೆ ನೆನಪು ಬಂತು. ಈ ಘಟನೆ ನಡೆದ ನಂತರ ಕೆಲವರು ಕೊಡ್ತಾ ಇರುವಂತಹ ಹೇಳಿಕೆ, ಇದನ್ನೆಲ್ಲ ನೋಡಿದಾಗ ನನಗೆ ನಿಮ್ ಜೊತೆಗೆ ಈ ವಿಷಯಗಳನ್ನ ಶೇರ್ ಮಾಡ್ಕೋಬೇಕನ್ನಿಸ್ತು. ಯಾರ್ಯಾರು ಯಾವ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಅದರ ಹಿಂದಿನ ಉದ್ದೇಶ ಏನು, ಇದೆಲ್ಲದನ್ನು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ. ಸ್ನೇಹಿತರೆ, ಪೆಹಲ್ಗಾಮ್ನಲ್ಲಿ ಅತ್ಯಂತ ಕ್ರೂರ ರೀತಿಯಲ್ಲಿ ಹಿಂದೂಗಳನ್ನ ಕೊಂದ್ರು, ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಆದ್ರೆ ಈ ಹಿಂದೂಗಳನ್ನ ಕೊಂದ ನಂತರ ಕೆಲವರು ಮಾತಾಡಿರುವಂತಹ ರೀತಿ ಇದೆಯಲ್ಲ, ಅದರಲ್ಲೂ ಮುಖ್ಯವಾಗಿ ನಮ್ಮ ದೇಶದ ಅಳಿಯ, ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರ ಭಾವ ರಾಬರ್ಟ್ ವಾದ್ರಾ ಅವರೊಂದು ಹೇಳಿಕೆಯನ್ನ ಕೊಟ್ಟರು. ಈ ಘಟನೆಗೆ ಕಾರಣ ಬೇರೇನು ಅಲ್ಲ, ಇಲ್ಲಿ ಮೈನಾರಿಟೀಸ್ ಅಂದ್ರೆ ಈ ಮುಸಲ್ಮಾನರು ಕಂಫರ್ಟ್ ಅನಿಸ್ತಾ ಇಲ್ಲ ಅವರಿಗೆ, ಅವ್ರ ಮೇಲೆ ಸತತವಾದಂತಹ ದಾಳಿಗಳು ನಡೀತಾ ಇದೆ ಹಿಂದೂಗಳಿಂದ, ಅದಕ್ಕಾಗಿ ಅವರು ಈ ರೀತಿಯಾಗಿ ಹಿಂದೂಗಳನ್ನ ಹುಡುಕಿ ಕೊಂದಿದ್ದಾರೆ ಅಂತಕೊಂಡು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆನಂತರ ನಿಮ್ಗೆ ಗೊತ್ತಲ್ಲ, ಈ ವಾದ್ರಾ ಯಾವ ರೀತಿಯಲ್ಲಿ ಎಲ್ಲರ ಕೈಯನ್ನು ಉಗಿಸ್ಕೊಂಡ್ರು ಅಂತ ಹೇಳ್ಕೊಂಡು ಕಾಂಗ್ರೆಸ್ ಕೂಡ ಹೇಳ್ತು ಅದು ಅವರ ಪರ್ಸನಲ್ ವ್ಯೂ, ನಮ್ದಲ್ಲ ಅಂತ ಕೂಡ ಹೇಳಿದ್ರು. ಅಂದ್ರೆ ಇಲ್ಲಿ ಕೂಡ ಅಷ್ಟೇ, ಅವರು ಮುಸಲ್ಮಾನರದ್ದು ಏನು ತಪ್ಪಿಲ್ಲ, ಇದು ತಪ್ಪು ಹಿಂದೂಗಳದ್ದೇ, ಆದ್ರಿಂದಾಗಿ ಅವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೇನೆ ನಮ್ಮ ರಾಹುಲ್ ಗಾಂಧಿ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ಅವರು ಲೀಡರ್ ಆಫ್ ಅಪೋಸಿಷನ್ ಕೂಡ. ಅವ್ರು ಯಾವ ರೀತಿ ಹೇಳಿಕೆ ಕೊಟ್ಟರು ಅಂದ್ರೆ, ಯಾವುದೇ ಕಾರಣಕ್ಕೆ ಮುಸಲ್ಮಾನರನ್ನ ನೀವು ದ್ವೇಷ ಮಾಡ್ಲಿಕ್ಕೆ ಹೋಗ್ಬೇಡಿ, ಅವ್ರನ್ನ ಪ್ರೀತಿಸಿ, ಅವ್ರು ಏನೇ ಮಾಡಿದ್ರು ಕೂಡ ಅವರ ವಿರುದ್ಧವಾಗಿ ನೀವು ಕೈ ಎತ್ತಬೇಡಿ ಅಂತ ಹೇಳ್ಕೊಂಡು ಹೇಳಿದ್ರು. ಇವರ ಈ ಮಾತನ್ನ ಕೇಳಿದಾಗ ಈ ಹಿಂದೆ ಮಹಾತ್ಮ ಗಾಂಧಿ ಅವರು ಹೇಳಿರುವಂತಹ ಒಂದು ಮಾತು ಕೂಡ ನನ್ಗೆ ನೆನಪಾಗ್ತದೆ. ಪುಸ್ತಕದಲ್ಲಿ ಇದನ್ನ ಅವ್ರು ಬರೆದಿದ್ದಾರೆ, ಅದನ್ನ ನಾನು ನಿಮ್ಗೆ ಓದಿ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ರೆಫರೆನ್ಸ್ ಕೂಡ ನಿಮ್ಗೆ ಕೊಡ್ತೇನೆ, ನೀವು ಕೂಡ ಚೆಕ್ ಮಾಡ್ಕೋಬಹುದು. ಯಾಕಂದ್ರೆ ಕೆಲವರಿಗೆ ಮಹಾತ್ಮ ಗಾಂಧಿ ಬಗ್ಗೆ ಏನಾದ್ರು ಮಾತಾಡಿದ್ರೆ ಬಹಳಷ್ಟು ಬೇಸರ ಆಗ್ತದೆ, ಯಾಕಂದ್ರೆ ಅವ್ರನ್ನ ರಾಷ್ಟ್ರಪಿತ ಅಂತ ಕರೀತಾರೆ, ಹಾಗಾಗಿ ಬೇಸರ ಆಗ್ಬಹುದು. ಅದಕ್ಕಾಗಿ ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಕೂಡ ನಾನು ನಿಮ್ಗೆ ಶೇರ್ ಮಾಡಿರ್ತೇನೆ, ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಮಹಾತ್ಮ ಗಾಂಧಿ ಅವರು ಬಹಳಷ್ಟು ಕಡೆಗಳಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಅಂದ್ರೆ ಒಂದ್ ವೇಳೆ ಮುಸಲ್ಮಾನರು ಅವ್ರನ್ನ ಏನಾದ್ರು ಕೊಲ್ಲಿಕ್ ಬಂದ್ರೆ ನಾನು ಖುಷಿಯಿಂದ ಸಾಯ್ತೇನೆ, ಅವರ ವಿರುದ್ಧವಾಗಿ ನಾನು ಕೈ ಎತ್ತಲ್ಲ ಅಂತಕೊಂಡು ಹೇಳಿದ್ರು. ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು, ಯಾರು ಕೂಡ ಅವ್ರ ಹತ್ರ ಬರಲ್ಲ, ಅವ್ರನ್ನ ಕೊಲ್ಲಿಕ್ ಆಗಲ್ಲ ಅಂತ. ಯಾಕಂದ್ರೆ ಅವ್ರಿಗೆ ಯಾವಾಗ್ಲೂ ಕೂಡ ಟೈಟ್ ಸೆಕ್ಯೂರಿಟಿ ಇರ್ತಾ ಇತ್ತು, ಹಾಗಾಗಿ ಅವರಿಗೆ ತುಂಬಾ ಧೈರ್ಯ ಇದ್ದಿತ್ತು. ಆದ್ರೂ ಬಿಡಿ, ಕೊನೆಗೂ ನಾಥುರಾಮ್ ಗೋಡ್ಸೆ ಅವ್ರನ್ನ ಕೊಂದ್ರು, ಅದು ಅತ್ಯಂತ ಹೇಯ ಕೃತ್ಯ, ಅದು ಬೇರೆ ವಿಷಯ, ಅದಕ್ಕೆ ಬೇರೆ ಬೇರೆ ಆದಂತಹ ಕಾರಣಗಳಿವೆ. ಅದೇನೇ ಇರಲಿ, ಮಹಾತ್ಮ ಗಾಂಧಿ ಅವರು ಹೇಳಿರುವಂತಹ ಈ ಒಂದು ಮಾತನ್ನ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ. ಹಿಂದೂ ಶುಡ್ ನಾಟ್ ಹಾರ್ಬರ್ ಆಂಗರ್ ಅಗೇನ್ಸ್ಟ್ ಮುಸ್ಲಿಮ್ಸ್ ಇವನ್ ಇಫ್ ದಿ ಲ್ಯಾಟರ್ ಡೆಸ್ಟ್ರಾಯ್ ದಮ್. ಅಂದ್ರೆ ಹಿಂದೂಗಳು ಯಾವುದೇ ಕಾರಣಕ್ಕೆ ಅವ್ರ ವಿರುದ್ಧ ಕೈ ಎತ್ತಲಿಕ್ಕೆ ಹೋಗಬಾರ್ದು, ಇವನ್ ಅವರು ನಮ್ಮನ್ನ ನಾಶ ಪಡಿಸಿದ್ರು ಕೂಡ ನಾವು ಸುಮ್ಮನೆ ಇರಬೇಕು ಅಂತೇಳಿ. ಹಾಗೆ ಮುಂದುವರೆದವ್ರು ಹೇಳಿದ್ದಾರೆ, ಇವನ್ ಇಫ್ ದಿ ಮುಸ್ಲಿಂ ವಾಂಟೆಡ್ ಟು ಕಿಲ್ ಅಸ್ ವಿ ಶುಡ್ ಫೇಸ್ ಡೆತ್ ಬ್ರೇವ್ಲಿ. ಅಂದ್ರೆ ಒಂದ್ ವೇಳೆ ಮುಸ್ಲಿಂ ಏನಾದ್ರು ನಮ್ಮನ್ನು ಕೊಲ್ಲಿಗೆ ಬಂದ್ರೆ ನಾವು ಅತ್ಯಂತ ಧೈರ್ಯದಿಂದ ಸಾವನ್ನ ಎದುರಿಸಬೇಕು, ಅದಕ್ಕೆ ಬದಲಾಗಿ ಅವರ ವಿರುದ್ಧ ನಾವು ಕೈ ಎತ್ತಬಾರದು ಅಂತಕೊಂಡು ಹೇಳಿದ್ದಾರೆ. ಅಂದ್ರೆ ಇವರು ಹೇಳಿರುವಂತಹ ಮಾತು ಏನನ್ನೋದು ನಿಮ್ಗೆ ಅರ್ಥ ಆಗ್ತದೆ. ಇದು ಮಹಾತ್ಮ ಗಾಂಧಿ ಅವರು ಹೇಳಿರುವಂತಹ ಮಾತು. ಅದೇ ಮಾತನ್ನ ಈಗ ನಮ್ಮ ರಾಹುಲ್ ಗಾಂಧಿ ಅವರು ಕೂಡ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೆ ಮುಸಲ್ಮಾನರ ವಿರುದ್ಧ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಅವ್ರನ್ನ ನೀವು ಪ್ರೀತಿ ಮಾಡಿ ನೀವು ಜೊತೆಯಲ್ಲಿ ಇರಿ ಅಂತೇಳಿ ಹೇಳ್ತಾರೆ. ನಾವೇನು ಅವ್ರ ಜೊತೆಗೆ ಇರೋಲ್ಲ ಅಂತೇಳಿ ಹೇಳಿಲ್ಲ, ಆದ್ರೆ ಅವರೇ ನಮ್ ಜೊತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳಿ ಈ 2 ನೇಷನ್ ಥಿಯರಿಯನ್ನು ತಗೊಂಡು ಬಂದು ಪಾಕಿಸ್ತಾನ ಅಂತ ಹೇಳ್ಕೊಂಡು ಕ್ರಿಯೇಟ್ ಮಾಡ್ಕೊಂಡು ಆ ಕಡೆ ಹೋಗಿದ್ದಾರೆ. ಆದ್ರೆ ಒಂದಿಷ್ಟು ಜನ ಇಲ್ಲಿ ಉಳ್ಕೊಂಡ್ರು. ಈಗ ಅವರಿಂದ ಬಹಳಷ್ಟು ಸಮಸ್ಯೆಗಳನ್ನ ಭಾರತ ದೇಶದಲ್ಲಿ ನಾವು ಫೇಸ್ ಮಾಡ್ತಾ ಇದ್ದೇವೆ. ಹಾಗೇನೆ ಅವ್ರನ್ನ ಓಲೈಸುವ ಮುಖಾಂತರ ಈ ರೀತಿಯಾದಂತಹ ರಾಜಕಾರಣಿಗಳು ನಮ್ಮ ವಿರುದ್ಧ ಯಾವಾಗ್ಲೂ ಎತ್ತಿ ಕಟ್ತಾ ಇರ್ತಾರೆ. ಅದೇನೇ ಇರಲಿ, ಈಗ ಉಳಿದವರಲ್ಲಿ ಯಾವ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಈ ಪೆಹಲ್ಗಾಮ್ ಘಟನೆ ನಂತರ ಅಂತ ಹೇಳ್ಕೊಂಡು ಹೇಳ್ತಾನೆ. ಯಾರೋ ಒಬ್ರು ಈ ಹಿಂದೆ ಒಂದು ಕಡೆ ಪೋಸ್ಟ್ ಮಾಡಿದ್ದನ್ನ ನಾನು ನೋಡಿದೆ, ನೆನಪಾಗ್ತಾ ಇಲ್ಲ. ಅವ್ರು ಏನ್ ಹೇಳಿದಾರೆ ಅಂತ ಹೇಳಿದ್ರೆ, ಈ ಪುಲ್ವಾಮಾ ಘಟನೆ ನಡೀತಲ್ಲ, ಅದು ಒಂದು ಆಕ್ಸಿಡೆಂಟ್ ಅಂತ ಹೇಳ್ಕೊಂಡು, ಅದು ಯಾವುದೇ ರೀತಿಯ ಭಯೋತ್ಪಾದಕ ಕೃತ್ಯ ಅಲ್ಲ, ಅದಕ್ಕೆ ಬದಲಾಗಿ ಆಕ್ಸಿಡೆಂಟ್ ಅಂದ್ಕೊಂಡು ಹೇಳಿದ್ದಾರೆ. ಅದಾದ್ಮೇಲೆ ಇನ್ನು ಕೆಲವರು ಹೇಳಿದ್ರು, ಪುಲ್ವಾಮಾ ಇನ್ಸಿಡೆಂಟ್ ಏನಿದೆ ಇದನ್ನ ಮಾಡಿಸಿರೋದು ಮೋದಿ ಅಂತ ಹೇಳ್ಕೊಂಡು. ಅಂದ್ರೆ ಅವರ ಪಾಪ್ಯುಲಾರಿಟಿ ಕಮ್ಮಿ ಆಗ್ತಾ ಇತ್ತು, ಹಾಗಾಗಿ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಅವರಿಗೆ ಪಾಪ್ಯುಲಾರಿಟಿ ಗೈನ್ ಮಾಡ್ಕೋಬೇಕಿತ್ತು. ಆದ್ರಿಂದಾಗಿ ಇಲ್ಲಿ ಒಂದು 40 ಸೈನಿಕರನ್ನ ಈ ರೀತಿಯಾಗಿ ಕೊಲ್ಸಿ, ಅದಾದ್ಮೇಲೆ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡುವ ಮುಖಾಂತರ ತನ್ನ ಪಾಪ್ಯುಲಾರಿಟಿಯನ್ನ ಜಾಸ್ತಿ ಮಾಡ್ಕೊಂಡ್ರು. ಹಾಗಾಗಿ ಅವರು ಚುನಾವಣೆಯಲ್ಲಿ ಪುನಃ ಗೆದ್ದು ಬಂದ್ರು ಅಂತ ಕೂಡ ಹೇಳ್ತಾರೆ. ಅದೇನಿರಲಿ, ಅದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗಲ್ಲ.
ಯಾಕಂದ್ರೆ ಯಾವುದೇ ದೇಶದ ಪ್ರಧಾನಿ ಆ ರೀತಿ ಮಾಡ್ಲಿಕ್ಕಂತೂ ಹೋಗಲ್ಲ. ಅವರ ಬೇಳೆ ಬೇಯಿಸ್ಕೊಳ್ಳಿಕ್ಕಾಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ. ಹಾಗೇನೆ ನಮ್ಮ ಶತ್ರುಘ್ನ ಸಿನ್ಹಾ TMCಯ MP ಇವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈ ಹಿಂದೆ ಅವರು ಬಿಜೆಪಿಯಲ್ಲಿ ಇದ್ದಿದ್ರು, ಈಗ ಅವರು TMC ಅಲ್ಲಿ ಇದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಘಟನೆ ನಡೆದಿದೆ, ಈ ಘಟನೆಯಲ್ಲಿ ಸತ್ತವರು ಹಿಂದೂಗಳಿರ್ಬೋದು ಅಥವಾ ಮುಸಲ್ಮಾನ್ ಕೂಡ ಇರ್ಬೋದು, ಯಾವತ್ತೂ ಕೂಡ ನೀವು ಅಲ್ಲಿ ಹಿಂದೂಗಳೇ ಸತ್ತಿದ್ದಾರೆ, ಹಿಂದೂಗಳನ್ನ ಕೊಂದವರು ಮುಸ್ಲಿಂ ಅಂತೇಳಿ ಹೇಳಲಿಕ್ಕೆ ಹೋಗ್ಬಾರ್ದು, ಅದಕ್ಕೆ ಬದಲಾಗಿ ಸತ್ತವರೆಲ್ಲರೂ ಕೂಡ ಭಾರತೀಯರು ಅಂತ ಹೇಳ್ಕೊಂಡು ಕನ್ಸಿಡರ್ ಮಾಡಿ ಅಂತೇಳಿ ಹೇಳಿದ್ರು. ಇದೇ ಶತ್ರುಘ್ನ ಸಿನ್ಹಾ ಎಲ್ಲಿಯಾದ್ರೂ ಬೇರೆ ಕಡೆಗಳಲ್ಲಿ ಮುಸಲ್ಮಾನರು ಎಲ್ಲಾದ್ರೂ ಸತ್ತಾಗ ಇವರು ಅಲ್ಲಿ ಹೋಗಿ ಅಲ್ಲಿರುವಂತಹ ಮುಸಲ್ಮಾನರಿಗೆ ಇದೇ ರೀತಿಯಲ್ಲಿ ಹೋಗಿ ಅವ್ರು ಸಮಾಧಾನ ಹೇಳ್ತಾರ, ನೋಡಿ ಸತ್ತವರು ಮುಸ್ಲಿಮ್ ಅಥವಾ ಹಿಂದೂ ಅಂತ ಹೇಳ್ಕೊಂಡು ತಿಳ್ಕೊಬೇಡಿ, ಅಥವಾ ಕೊಂದವರು ಹಿಂದೂ ಅಂತ ಹೇಳಿ ತಿಳ್ಕೊಬೇಡಿ, ಅದಕ್ಕೆ ಬದಲಾಗಿ ಸತ್ತವರು ಭಾರತೀಯರು ಅಂತ ಹೇಳ್ಕೊಂಡು ಅವರಿಗೆ ಏನಾದ್ರು ಕನ್ವಿನ್ಸ್ ಮಾಡಲಿ ಟ್ರೈ ಮಾಡ್ತಾರ? ಖಂಡಿತವಾಗಿಯೂ ಮಾಡಲ್ಲ. ಅದಕ್ಕೆ ಬದಲಾಗಿ ಬಹುದೊಡ್ಡದಾದಂತಹ ಹಂಗಾಮವನ್ನ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಮುಸಲ್ಮಾನರು ಸೇಫ್ ಅಲ್ಲ ಅಂತ ಹೇಳ್ಕೊಂಡು ಈ ರೀತಿಯಾಗಿ ಹೇಳೋ ಮುಖಾಂತರ ಅವ್ರನ್ನ ಪುನಃ ಈ ವೋಟ್ ಬ್ಯಾಂಕಿಗೆ ಏನೆಲ್ಲ ಬೇಕೋ ಅದೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡು ಹೋಗ್ತಾರೆ. ಇದು ಶತ್ರುಘ್ನ ಸಿನ್ಹಾ ಅವರ ಹೇಳಿಕೆ. ಹಾಗೇನೆ ಇನ್ನೋರ್ವ ಮಹಾನ್ ವ್ಯಕ್ತಿ ಇದ್ದಾರೆ, ಅವ್ರ ಹೆಸರು ಸಲೀಂ ಯಾದವ್ ಅಥವಾ ಯೋಗೇಂದ್ರ ಯಾದವ್. ಹೆಚ್ಚಿನವರಿಗೆ ಸಲೀಂ ಯಾದವ್ ಅಂದ್ರೆ ಗೊತ್ತಾಗಲ್ಲ, ಯೋಗೇಂದ್ರ ಯಾದವ್ ಅಂದ್ರೆ ಗೊತ್ತಾಗ್ತದೆ. ಇವರು ಕೂಡ ಹೇಳಿದ್ದಾರೆ, ಈ ಘಟನೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ರಿಲಿಜನ್ ತಗೊಂಡ್ ಬರಬೇಡಿ, ಅಂದ್ರೆ ಇದರಲ್ಲಿ ಹಿಂದೂ ಮುಸ್ಲಿಂ ಅಂತೇಳಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದಕ್ಕೆ ಬದಲಾಗಿ ಇದೊಂದು ಭಯೋತ್ಪಾದಕ ಕೃತ್ಯ ಅಷ್ಟು ಮಾತ್ರ ಹೇಳಿ ಅಂತೇಳಿ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಒಂದು ಡೌಟ್ ಬರೋದು ಏನು ಅಂತ ಹೇಳಿದ್ರೆ, ಕೆಲವರು ಏನ್ ಮಾಡಿದಾರೆ, ಅಲ್ಲಿ ತಪ್ಪಿಸ್ಕೊಳ್ಳಿಕ್ಕಾಗಿ ನಾನು ಮುಸ್ಲಿಂ ಅಂತೇಳಿ ಹೇಳಿದ್ದಾರೆ, ಅಥವಾ ಅವ್ರ ಹೆಸರೇನೋ ಮುಸ್ಲಿಂ ಹೆಸರು ಹೇಳಿರ್ಬೋದು. ಆಗ ಇವ್ರು ಹೇಳಿದ್ದಾರೆ ನೀವು ಕಲ್ಮಾ ಹೇಳಾಗದ್ರೆ ಅಂತೇಳಿ ಹೇಳಿದ್ದಾರೆ. ಆದ್ರೆ ಅವ್ರು ಕೆಲವರು ಹೇಳಿದ್ದಾರೆ ಇಲ್ಲ ನನ್ಗೆ ನೆನಪು ಹೋಗಿದೆ, ನಾನು ಕಲ್ಮಾ ಕಲ್ತಿಲ್ಲ, ಈ ರೀತಿ ಹೇಳಿದ್ದಾರೆ. ಆಗ ಅವರು ಚೆಕ್ ಮಾಡ್ಲಿಕ್ಕಾಗಿ ಅವರ ಬಟ್ಟೆಯನ್ನ ಬಿಚ್ಚಿ ಅವರ ಒಳ ಉಡುಪನ್ನ ಕೂಡ ಚೆಕ್ ಮಾಡಿದ್ರು. ಹಾಗಾದ್ರೆ ಯಾವ ಬ್ರ್ಯಾಂಡಿನ ಉಡುಪನ್ನ ಧರಿಸಿದ್ದಾನೆ ಅಂತ ನೋಡ್ಲಿಕ್ಕೆ ಚೆಕ್ ಮಾಡಿದ್ರ, ಅಥವಾ ಅದ್ರ ಕಲರ್ನ ಚೆಕ್ ಮಾಡ್ಲಿಕ್ಕೆ ನೋಡಿದ್ರ? ಕೊನೆಗೆ ಏನ್ ಮಾಡಿದ್ರು, ಇವ್ರಿಗೆ ಇಷ್ಟ ಆಗ್ಲಿಲ್ವಾ ಆ ಬ್ರ್ಯಾಂಡ್, ಹಾಗಾಗಿ ಅವ್ರನ್ನ ಕೊಂದ್ರ. ಇದಾದ್ಮೇಲೆ ಇನ್ನೋರ್ವ ಫೇಮಸ್ ಇನ್ಫ್ಲುಯೆನ್ಸರ್ ಇದ್ದಾರೆ, ಅವ್ರ ಹೆಸರು ರವೀಶ್ ಕುಮಾರ್. ನೀವು ನೋಡಿರ್ಬಹುದು, ಅವ್ರು ಮೊದಲು ಬೇರೆ ಬೇರೆ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾಗೆ ಅವ್ರದ್ದು ಯೂಟ್ಯೂಬ್ ಚಾನಲ್ಸ್ ಕೂಡ ಇದೆ. ತುಂಬಾ ಫೇಮಸ್ ಆಗಿರುವಂತಹ ಪತ್ರಕರ್ತ ಇವರು. ಯಾವಾಗ್ಲೂ ಅಷ್ಟೇ ಎಡಚರ್ರಿಗೆ ಸಪೋರ್ಟ್ ಆಗಿರುವಂತಹ ವ್ಯಕ್ತಿ. ಯಾವಾಗ್ಲೂ ಕೂಡ ಹಿಂದೂಗಳ ವಿರುದ್ಧವಾಗಿ ಮಾತಾಡ್ತಾನೆ ಇರ್ತಾರೆ. ಮೋದಿಯನ್ನ ಬಿಡಿ ಯಾವಾಗ್ಲೂ ದ್ವೇಷಿಸ್ತಾನೆ ಇರ್ತಾರೆ. ಅದಕ್ಕೆ ಕಾರಣ ಬೇಕು ಅಂತ ಹೇಳಿಲ್ಲ, ಮೋದಿಯನ್ನ ದ್ವೇಷಿಸ್ಲಿ, ಎಲ್ರಿಗೂ ದ್ವೇಷಿಸುವ ಹಕ್ಕಿದೆ. ಆದ್ರೆ ಯಾವಾಗ್ಲೂ ದ್ವೇಷಿಸ್ತಾ ಇರೋದು ಖಂಡಿತವಾಗಿ ತಪ್ಪು. ಇವ್ರು ಕೂಡ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಗೋಧಿ ಮೀಡಿಯಾಗಳು ಸೇರ್ಕೊಂಡು ಈ ಘಟನೆಯನ್ನ ತುಂಬಾ ದೊಡ್ಡದಾಗಿ ತೋರಿಸ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಸೈಡೆಡ್ ಮೀಡಿಯಾ ಇರ್ತದಲ್ಲ, ಇಲ್ಲಿ ಹಿಂದೂಗಳನ್ನ ಕೊಂದ್ರು, ಈ ಭಯೋತ್ಪಾದಕರು ಪಾಕಿಸ್ತಾನದಿಂದ ಬಂದಿದ್ದಾರೆ, ಅವ್ರನ್ನ ನಾವು ಹೊಡೆದಾಕ್ಬೇಕು, ಈ ರೀತಿಯಾಗಿ ಮಾತಾಡ್ತಾ ಇದಾರಲ್ಲ, ಅದಕ್ಕಾಗಿ ಇವರು ಈ ಗೋಧಿ ಮೀಡಿಯಾಗಳು ಈ ಒಂದು ಸಣ್ಣ ಘಟನೆಯನ್ನ ದೊಡ್ಡದ್ ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೋರ್ವ ಸ್ವಾಮೀಜಿ, ನಿಮ್ಗೆ ಗೊತ್ತಿರಬಹುದು, ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ. ಇವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಸಾಮಾನ್ಯವಾಗಿ ಮನೆ ಬಿಟ್ಟು ಹೊರಗಡೆ ಹೋಗುವಾಗ ಮನೆಗೆ ಯಾರನ್ನೊಬ್ಬನ ಕಾವಲನ್ನು ಹಾಕಿ ಹೋಗಿರ್ತೇವೆ, ಅಂದ್ರೆ ಚೌಕಿದಾರನ ನಿಲ್ಸಿ ಹೋಗಿರ್ತೇವೆ. ಒಂದ್ ವೇಳೆ ನಾವು ಮನೆ ಕಳ್ಳತನ ಆದ್ರೆ ನಾವೀಗ ಚೌಕಿದಾರನ ಪ್ರಶ್ನೆ ಮಾಡ್ಬೇಕಾಗಿ ಬರ್ತದೆ. ಅಂದ್ರೆ ಇಲ್ಲಿ ಚೌಕಿದಾರ್ ಅಂದ್ರೆ ಯಾರಂತೇಳಿ ನಿಮ್ಗೆ ಗೊತ್ತಾಗಿದೆ, ಅದು ಮೋದಿ. ಇದು ಮೋದಿಯ ಮಿಸ್ಟೇಕ್. ಹಾಗಾಗಿ ನಾವು ಮೋದಿಯನ್ನ ಪ್ರಶ್ನೆ ಮಾಡ್ಬೇಕೆ ಹೊರತು ಈ ಭಯೋತ್ಪಾದಕರನ್ನ ಅಲ್ಲ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಇನ್ನೋರ್ವ ಫೇಮಸ್ ಯೂಟ್ಯೂಬರ್ ಧ್ರುವ್ ರಾಠಿ, ನಿಮ್ಗೆ ಗೊತ್ತಿದೆ, ಇವರು ಮೊದಲು ಒಂದ್ ಕಾಲದಲ್ಲಿ ಆಮ್ ಆದ್ಮಿ ಪಾರ್ಟಿ ಜೊತೆ ಇದ್ದವರು, ಈಗ ಭಾರತದಲ್ಲಿಲ್ಲ. ಆದ್ರೆ ಭಾರತದ ಬಗ್ಗೆ ಯಾವಾಗ್ಲೂ ಕೂಡ ದ್ವೇಷ ಕಾರ್ತಾ ಇರ್ತಾರೆ. ಇವರಿಗೆ ಇರೋದು ಜರ್ಮನಿ ಅಥವಾ ಫ್ರಾನ್ಸ್ ನಲ್ಲಿ ಇದ್ದಾರೆ ನಂಗೆ ಗೊತ್ತಿದ್ದಾಗೆ. ಇವರು ಈ ಹಿಂದೆ ಈ ಬಜೆಟ್ ಸಂದರ್ಭದಲ್ಲಿ ಕೂಡ ಒಂದು ವಿಡಿಯೋದಲ್ಲಿ ಅವರು ಹೇಳಿದ್ದಾರೆ, ಅಂದ್ರೆ ಅದೇನು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ತುಂಬಾ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದಾರೆ, ಅಂದ್ರೆ ರಸ್ತೆಗಳನ್ನ ಮಾಡ್ಲಿಕ್ಕೆ ಇದಕ್ಕೆಲ್ಲದಕ್ಕೂ ತುಂಬಾ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದಾರೆ. ಈತ ಅದಕ್ಕೆ ಆಕ್ಷೇಪ ಮಾಡಿದ್ದ. ಅದೇನು ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿ ವೆಹಿಕಲ್ಸ್ ಎಷ್ಟು ಜನರ ಕೈಲಿದೆ, ಅವ್ರಿಗೆ ಯಾಕೆ ಅಷ್ಟು ಒಳ್ಳೆ ರಸ್ತೆಗಳು ಬೇಕಾಗ್ತದೆ? ಹೆಚ್ಚಿನವರು ಎತ್ತಿನ ಗಾಡಿಗಳಲ್ಲಿ ಓಡಾಡುವವರು ಇದ್ದಾರೆ, ಅಥವಾ ಬಸ್ಗಳಲ್ಲಿ ಓಡಾಡುವವರು ಇರ್ತಾರೆ. ಅಂತವರಿಗೆ ಈ ಇಷ್ಟು ಖರ್ಚು ಮಾಡಿ ರಸ್ತೆಗಳನ್ನ ಯಾಕೆ ಮಾಡಬೇಕು ಅಂತೇಳಿ ಹೇಳಿ ಆತ ಆಕ್ಷೇಪ ವ್ಯಕ್ತಪಡಿಸಿದ. ಆದ್ರೆ ಈತ ಇರೋದಲ್ಲಿ ಜರ್ಮನಿಯಲ್ಲಿ ಅಥವಾ ಫ್ರಾನ್ಸ್, ನನ್ಗೆ ಗೊತ್ತಿಲ್ಲ, ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈ ದೇಶದಲ್ಲಿ ಕೂತ್ಕೊಂಡು ಈತ ಹೇಳ್ತಾನೆ, ಅಲ್ಲಿ ಆ ಫೆಸಿಲಿಟಿ ಎಲ್ಲದನ್ನು ಎಂಜಾಯ್ ಮಾಡ್ಕೊಂಡು ಅವನು ಭಾರತದ ಬಗ್ಗೆ ಯಾವಾಗ್ಲೂ ದೂಷಿಸ್ತಾ ಇರ್ತಾನೆ. ಇದು ಇನ್ನೊಂದು ರೀತಿಯ ಕ್ಯಾಟಗರಿ. ಈ ವ್ಯಕ್ತಿ ಏನ್ ಹೇಳಿದಾರೆ ಅಂತ ಹೇಳಿದ್ರೆ, ಇದರಲ್ಲಿ ಸಂಪೂರ್ಣವಾಗಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಹೊರತು ಬೇರೆ ಏನು ಇಲ್ಲ, ಇದಕ್ಕೆ ಸಂಪೂರ್ಣವಾಗಿ ಸರ್ಕಾರ ಹೊಣೆ ಅಂತೇಳಿ ಹೇಳಿದ್ದಾರೆ. ಇವ್ರು ಹೇಳಿರೋದು ಒಂದ್ ರೀತಿಯಲ್ಲಿ ಕರೆಕ್ಟ್, ಯಾಕಂದ್ರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಖಂಡಿತವಾಗಿಯೂ ಇದೆ. ಆದ್ರೆ ಏನಾಗ್ತದೆ ಅಂದ್ರೆ, ಕೆಲವೊಮ್ಮೆ ಎಲ್ಲದನ್ನು ನಮ್ಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲಿ ಒಂದ್ ಕಡೆ ಲ್ಯಾಪ್ಸಸ್ ಆಗ್ತದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರಲಿಲ್ಲ. ಕೆಲವೊಮ್ಮೆ ಟ್ರೈ ಮಾಡ್ತಾ ಇರ್ತಾರೆ, ಅದು ಮೊದಲೇ ಗೊತ್ತಾಗ್ತಾ ಇತ್ತು. ಹಾಗಾಗಿ ಅವ್ರನ್ನ ಬಂಧಿಸುವಂತ ಕೆಲಸ ನಡೀತಾ ಇತ್ತು, ಅಥವಾ ಅವ್ರನ್ನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತಾ ಇದ್ರು. ಆದ್ರೆ ಇಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ. ಆದ್ರೆ ನಂತರ ಇವ್ರು ತಗೊಳ್ತಾ ಇರುವಂತಹ ಆಕ್ಷನ್ ಏನಿದೆ ಅದಕ್ಕೆ ಆತ ಅಬ್ಜೆಕ್ಷನ್ ಮಾಡ್ತಾ ಇದ್ದಾನೆ. ಅನ್ನೆಸರಿ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅಂತ ತಗೊಂಡು ಈ ವ್ಯಕ್ತಿ ಹೇಳಿದ್ದಾನೆ, ಧ್ರುವ್ ರಾಠಿ. ಇನ್ನೊಂದು ವಿಷಯಕ್ಕೆ ಆತ ಅಬ್ಜೆಕ್ಷನ್ ಮಾಡಿದಾನೆ, ಅದೇನಂದ್ರೆ ಗಜ್ವಾ ಎ ಹಿಂದ್. ನಿಮ್ಗೆ ಗೊತ್ತಿರಬಹುದು, ಇದು ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರುವಂತದ್ದು. ಸಾಮಾನ್ಯವಾಗಿ ಮದ್ರಸಾಗಳಲ್ಲಿ ಇದನ್ನೆಲ್ಲ ಕಳಿಸ್ತಾರೆ. ಮುಲ್ಲಾಗಳಿರ್ಬಹುದು ಅಥವಾ ಮೌಲ್ವಿಗಳಿರ್ಬಹುದು, ಅವ್ರು ಯಾವಾಗ್ಲೂ ತಮ್ಮ ಶಿಷ್ಯಂದರಿಗೆ ಇದನ್ನೇ ಪಾಠ ಮಾಡ್ತಾ ಇರ್ತಾರೆ. ಅದೇನು ಅಂದ್ರೆ ಗಜ್ವಾ ಎ ಹಿಂದ್, ಅಂದ್ರೆ ಹಿಂದೂಗಳನ್ನ ಸಂಪೂರ್ಣವಾಗಿ ನಾವು ನಾಶ ಮಾಡಬೇಕು,
ಅನ್ನೋ ಒಂದು ಮಾತನ್ನ ಎಲ್ರಿಗೂ ಅವ್ರು ಹೇಳ್ತಾ ಬರ್ತಾ ಇರ್ತಾರೆ. ಸಾಮಾನ್ಯವಾಗಿ ಮದ್ರಸಗಳಲ್ಲಿ ಈ ರೀತಿ ಹೇಳ್ತಾರೆ ಅಂತೇಳಿ ಹೇಳ್ತಾರೆ. ಅದೇನೇ ಇರಲಿ, ಈತ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಬರೇ ಸುಳ್ಳು. ಈ ಗಜ್ವಾಯ ಹಿಂದ್ ಅಂತ ಹೇಳೋದು 2014 ಮೊದಲು ಇರಲಿಲ್ಲ, ಇದು 2014 ನಂತರ ಪ್ರಾರಂಭ ಆಗಿರೋದು. ಇದನ್ನ ಸೃಷ್ಟಿ ಮಾಡಿರೋರು ಬಿಜೆಪಿಯವರು ಮತ್ತೆ ಮೋದಿ ಅಂತಕೊಂಡು ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿದ್ದಾಗೆ ನಾನು ಚಿಕ್ಕವನಿರುವಾಗ್ಲೂ ಕೂಡ ಈ ಒಂದು ಶಬ್ದವನ್ನ ಕೇಳಿದ್ದೇನೆ, ಗಜ್ವಾಯ ಹಿಂದ್ ಅಂತ ಹೇಳೋದನ್ನ. ಹಾಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ನಾನು ತಿಳ್ಕೊಂಡಿದ್ದೇನೆ ಏನು ಅಂತ ಅಂತಕೊಂಡು. ಆದ್ರೆ ಈ ಧ್ರುವರಾಟಿ ಹೇಳ್ತಾರೆ ಇಲ್ಲ, ಅದು ಇತ್ತೀಚೆಗೆ ಪ್ರಾರಂಭ ಆಗಿರೋದು, ಕೇವಲ ಒಂದು 10-12 ವರ್ಷದ ಹಿಂದೆ ಪ್ರಾರಂಭ ಆಗಿರೋದು ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೇನೆ ಇನ್ನೋರ್ವ ವ್ಯಕ್ತಿ ಹೇಳಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಏನಾಗುತ್ತೆ ಈಗ ಒಂದು 26 ಜನ ಹಿಂದೂಗಳನ್ನು ಕೊಂದಿರ್ಬೋದು, ಅದರಿಂದ ಮಹಾ ಆಗೋದೇನೂ ಇಲ್ಲ. ಪ್ರತಿದಿನ ಭಾರತದಲ್ಲಿ ಬಹಳಷ್ಟು ಮುಸ್ಲಿಂನ ಇವರು ಹಿಂದೂಗಳು ಕೊಲ್ತಾ ಇರ್ತಾರೆ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅಂತೇಳಿ ಹೇಳ್ತಾರೆ. ಆದ್ರೆ ನನಗೆ ಗೊತ್ತಿದ್ದಾಗ ಆ ರೀತಿ ಎಲ್ಲಿಯೂ ನಡೀತಾ ಇಲ್ಲ. ಆದ್ರೆ ಈ ವ್ಯಕ್ತಿ ಹೇಳೋದೇನು ಅಂತ ಹೇಳಿದ್ರೆ, ಈ 26 ಜನ ಕೊಂದಿರೋದು ದೊಡ್ಡ ವಿಷಯ ಅಲ್ವೇ ಅಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇವರಿಗೆಲ್ಲ ಏನಂದ್ರೆ, ಇವರ ಮನೆ ಬಾಗಿಲಿಗೆ ಯಾರಾದ್ರೂ ಭಯೋತ್ಪಾದಕ ಬಂದು ನಿಂತ್ಕೊಂಡು ಇವ್ರನ್ನ ಕೊಂದ್ರೆ ಆಗ ಇವ್ರಿಗೆ ಅರ್ಥ ಆಗ್ತದೆ ಹೊರತು ಅಲ್ಲಿವರೆಗೆ ಇವ್ರಿಗೆ ಯಾರಿಗೂ ಅರ್ಥ ಆಗಲ್ಲ. ಅದಕ್ಕೆ ಬದಲಾಗಿ ಈ ರೀತಿಯಾಗಿ ಒಂದು ಕಡೆ ಅವ್ರನ್ನ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ನನ್ಗೆ ಯಾರೋ ಒಂದು ವಿಡಿಯೋ ಕಳಿಸ್ಕೊಟ್ಟಿದ್ದಾರೆ. ಅದ್ರಲ್ಲಿ ಏನಿದೆ ಅಂದ್ರೆ, ಕೆಲವು ಹೆಂಗಸರು ಒಂದು ಕಡೆ ನಿಂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಅದು ಕಾಶ್ಮೀರ್ನಲ್ಲೇ ಘಟನೆ ನಡೆದ ದಿನವೇ ಮಾಡಿರುವಂತಹ ವಿಡಿಯೋ ಅದು. ಓರ್ವ ಮಹಿಳೆ ಹೇಳ್ತಾ ಇದ್ರು ಏನು ಅಂತ ಹೇಳಿದ್ರೆ, ಪೆಹಲ್ಗಾಮ್ನಲ್ಲಿ ಏನೋ ಒಂದು ಚಿಕ್ಕ ಘಟನೆ ನಡೆದಿದೆಯಂತೆ, ಅದರಿಂದಾಗಿ ಏನು ವ್ಯತ್ಯಾಸ ಆಗಲ್ಲ ನೋಡಿ, ನಾವೆಲ್ಲರೂ ಎಷ್ಟು ಖುಷಿಯಾಗಿ ಇಲ್ಲಿ ಊಟ ಮಾಡ್ತಾ ಇದ್ದೇವೆ, ಹಾಗಾಗಿ ಈ ಘಟನೆಯನ್ನ ಮರ್ತು ಬೇಡಿ, ಅದಕ್ಕೆ ಬದಲಾಗಿ ಇದಕ್ಕೆ ಸೇಡು ಗೀಡು ಅಂತಕೊಂಡು ಹೋಗ್ಬೇಡಿ ಅಂತಕೊಂಡು ಒಂದು ವಿಡಿಯೋನ ಕೂಡ ಹಂಚ್ಕೊಂಡಿದ್ದಾರೆ. ಬಹಳ ಖುಷಿಯಿಂದ ಅವ್ರು ಹೇಳ್ತಾ ಇದ್ದಾರೆ, ನೋಡಿ ನಾವೆಲ್ಲರೂ ಇಲ್ಲಿ ಎಷ್ಟು ಖುಷಿಯಿಂದ ಊಟ ಮಾಡ್ತಾ ಇದ್ದೇವೆ ಅಂತಕೊಂಡು ಹೇಳಿದ್ದಾರೆ. ಇವ್ರು ಬೇರೆ ಯಾರು ಅಲ್ಲ, ನಮ್ಮ ದೇಶದವರೇ, ಬೇರೆ ಇನ್ನು ಹೊರಗಿನವ್ರು ಯಾರು ಅಲ್ಲ ಇವರು. ಹಾಗೇನೆ ಇನ್ನು ಕೆಲವರು ಇದ್ದಾರೆ ಈ ರೀತಿಯಾಗಿ ಮಾತಾಡುವವರು. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾವುದೇ ಕಾರಣಕ್ಕೆ ಪಾಕಿಸ್ತಾನವನ್ನು ದ್ವೇಷಿಸಬೇಡಿ ಅಂತೇಳಿ ಹೇಳ್ತಾರೆ. ಪಾಕಿಸ್ತಾನ ನಾವೇನು ದ್ವೇಷಿಸಲ್ಲ, ಯಾಕಂದ್ರೆ ಅವರಷ್ಟು ಅವರಿದ್ರೆ ನಾವು ಸುಮ್ಮನೆ ಇರ್ತೇವೆ. ಆದ್ರೆ ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಖಂಡಿತವಾಗಿ ನಾವು ದ್ವೇಷಿಸಬೇಕಾಗ್ತದೆ. ಎಲ್ಲಕ್ಕಿಂತಲೂ ಜಾಸ್ತಿ ನಮಗೂ ಕೂಡ ಅಷ್ಟೇ ಸೇಡು ತೀರ್ಸ್ಕೋಬೇಕು ಅಂತೇಳಿ ನಮ್ಮ ಮನಸ್ಸಿಗೆ ಬರ್ತದೆ, ಆವಾಗ ನಾವು ಮಾಡ್ಬೇಕಾಗ್ತದೆ. ಇವನ್ ಭಗವದ್ಗೀತೆಯಲ್ಲಿ ಕೂಡ ಅಷ್ಟೇ ಶಾಂತಿ ಸಂದೇಶವನ್ನೇ ಕೊಟ್ಟಿದ್ದಾನೆ ಕೃಷ್ಣ. ಆದ್ರೆ ಕೃಷ್ಣ ಅರ್ಜುನನಿಗೆ ಹೇಳಿದಾನೆ, ಕೆಲವೊಮ್ಮೆ ನಾವು ಶಾಂತಿ ಕಾಪಾಡ್ಲಿಕ್ಕಾಗಿ ಬೇರೆಯವರ ಮೇಲೆ ನಾವು ಯುದ್ಧ ಮಾಡ್ಬೇಕಾಗ್ತದೆ ಅಂತ ಕೂಡ ಹೇಳಿದ್ದಾನೆ. ಹಾಗಾಗಿ ಭಾರತದಲ್ಲಿ ಶಾಂತಿ ಇರಬೇಕು ಅಂದ್ರೆ ನಾವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ಬೇಕಾಗ್ತದೆ, ಅವ್ರಿಗೊಂದು ಗತಿ ಕಾಣಿಸ್ಬೇಕಾಗ್ತದೆ. ಆದ್ರೆ ಇವರೆಲ್ಲರೂ ಇದಾರಲ್ಲ, ನಮ್ಮ ದೇಶದ ಒಳಗಡೆ ಇರುವಂತಹ ಈ ಬುದ್ಧಿಜೀವಿಗಳು ಅಥವಾ ಸೆಕ್ಯುಲರ್ಗಳು, ಇವರೆಲ್ಲರೂ ಇದೇ ರೀತಿ ಮಾತಾಡ್ತಾ ಇರ್ತಾರೆ. ಹಾಗಾಗಿ ನಿಮ್ಗೆ ಗೊತ್ತಿರಬಹುದು, ಈ ಹಿಂದೆ ಬಹಳಷ್ಟು ಘಟನೆಗಳು ನಡೆದಿದೆ 2014 ಮೊದಲು. ನಾನೇನು ಮೋದಿಯನ್ನು ಹೊಗಳ್ತಾ ಇಲ್ಲ, ಮೋದಿ ಕೂಡ ಓರ್ವ ರಾಜಕಾರಣಿನೇ, ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ರಾಜಕಾರಣಿಗಳೇ. ಆದ್ರೆ 2014 ನಂತರ ಈ ರೀತಿಯಾದಂತಹ ಘಟನೆಗಳು ನಡೆದಿರೋದು ತುಂಬಾ ಕಮ್ಮಿ. ಒಂದು 2-3 ಇನ್ಸಿಡೆಂಟ್ಗಳು ದೊಡ್ಡದಾದ ನಡೆದಿದೆ, ಅದು ಬಿಟ್ರೆ ಸಣ್ಣ ಪುಟ್ಟದ್ದು ನಡೀತಾ ಇರ್ತದೆ. ಯಾಕಂದ್ರೆ ಅಷ್ಟು ಭಯೋತ್ಪಾದಕರು ನಮ್ಮ ದೇಶದಲ್ಲಿ ತುಂಬಿಕೊಂಡಿದ್ದಾರೆ, ಅವ್ರನ್ನ ಸಾಕಿ ಸಲಹುವವರು ಕೂಡ ನಮ್ಮ ದೇಶದಲ್ಲೇ ಇದ್ದಾರೆ. ಆದ್ರಿಂದಾಗಿ ಸಣ್ಣ ಪುಟ್ಟ ಘಟನೆಗಳು ನಡೀತಾ ಇರ್ತದೆ. ಆದ್ರೆ ದೊಡ್ಡ ಘಟನೆಗಳು ನಡೆದಾಗ ನಾವು ಖಂಡಿತವಾಗಿ ರಿಟಾಲಿಯೇಟ್ ಮಾಡ್ಬೇಕಾಗ್ತದೆ. ಆದ್ರೆ ಅದಕ್ಕಿಂತಲೂ ಮೊದಲು ಏನ್ ನಡೀತಾ ಇತ್ತು ಇದನ್ನ ಕೂಡ ಇವ್ರು ಅರ್ಥ ಮಾಡ್ಕೋಬೇಕು. ಆ ಸಂದರ್ಭದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಕಡೆಗಳಲ್ಲಿ ಏನೋ ಒಂದು ಸ್ಫೋಟ ಆಗ್ತಾ ಇತ್ತು, ಸಾಯ್ತಾ ಇದ್ರು, ಎಲ್ಲದೂ ನಡೀತಾ ಇತ್ತು, ನಾವೆಲ್ಲದನ್ನು ನೋಡಿದ್ದೇವೆ. ಆದ್ರೆ ಇದನ್ನ ಇವ್ರು ಯಾರು ಒಪ್ಕೊಳ್ಳಿಕ್ ತಯಾರಿಲ್ಲ. ಅದಕ್ಕೆ ಬದಲಾಗಿ ಈಗ ಮೋದಿ ಸರ್ಕಾರ ಬಂದ ಮೇಲೆ ಹೀಗೆಲ್ಲ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ನನಗೊಂದು ಖುಷಿಯಾಗಿರೋದು ಏನು ಅಂತ ಹೇಳಿದ್ರೆ, ಓವೈಸಿ ಕೊಟ್ಟಿರುವಂತದ್ದು ಹೇಳಿಕೆ. ಸಾಮಾನ್ಯವಾಗಿ ಓವೈಸಿ ಯಾವಾಗ್ಲೂ ಮುಸಲ್ಮಾನರನ್ನ ಸಪೋರ್ಟ್ ಮಾಡ್ಕೊಂಡೆ ಮಾತಾಡುವಂತಹ ವ್ಯಕ್ತಿ. ಆದ್ರೆ ಈ ಘಟನೆ ನಡೆದಾಗ ಓವೈಸಿ ತುಂಬಾ ಸ್ಟ್ರಾಂಗ್ ಆಗಿ ಮಾತಾಡಿದ್ದಾರೆ. ಅದರಲ್ಲಿ ಪಾಕಿಸ್ತಾನಿಗಳಿಗೆ ಯಾವ ರೀತಿ ಬೈದಿದ್ದಾರೆ ಅಂತ ಹೇಳಿದ್ರೆ, ಹರಾಮ್ ಜಾದೆ ಅಂತ ಹೇಳ್ಕೊಂಡು ಬೈದಿದ್ದಾರೆ, ಕೆಟ್ಟ ಕೆಟ್ಟ ಭಾಷೆಯನ್ನು ಉಪಯೋಗಿಸಿ ಅವರಿಗೆ ಬೈದಿದ್ದಾರೆ. ಈ ರೀತಿ ಮಾಡಿದ್ದು ತಪ್ಪು, ಇವರಿಗೆ ನಾವು ಬುದ್ಧಿ ಕಲಿಸಲೇಬೇಕು ಅಂತ ಹೇಳಿದ್ದಾರೆ. ಇದು ಖಂಡಿತವಾಗಿ ಖುಷಿ ಪಡಬೇಕಾದಂತಹ ವಿಷಯ. ಆದ್ರೆ ನಮ್ಮ ದೇಶದ ಒಳಗಡೆ ಇರುವಂತಹ ಈ ಸೆಕ್ಯುಲರ್ ಅನ್ಸ್ಕೊಂಡಿರುವ ಹಿಂದೂಗಳು ಕೊಡುವಂತಹ ಹೇಳಿಕೆಗಳು ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಕೆಲವು ಇನ್ಫ್ಲುಯೆನ್ಸರ್ಸ್ ಅಂತ ಹೇಳ್ಕೊಂಡಿದ್ದಾರಲ್ಲ, ಇವರೆಲ್ಲ ಹಾಕ್ತಾ ಇರುವಂತಹ ಪೋಸ್ಟ್ ಗಳನ್ನ ನೀವು ನೋಡಿದ್ರೆ ಗೊತ್ತಾಗ್ತದೆ ಯಾವ ರೀತಿಯಾದಂತಹ ಮೆಂಟಾಲಿಟಿ ಅವರು ನಮ್ಮ ದೇಶದೊಳಗಿದ್ದಾರೆ ಅಂತೇಳಿ. ಇದನ್ನೇ ಬಿಪಿನ್ ರಾವತ್ ಅವರು ಹೇಳಿರೋದು, ನಾವು 2.5 ಫ್ರಂಟ್ ಜೊತೆಗೆ ಯುದ್ಧ ಮಾಡ್ಬೇಕಾಗಿ ಬರ್ತಾ ಇದೆ ಅಂತೇಳಿ ಹೇಳಿದ್ದು. ಈ ಹೊರಗಿನ ವೈರಿಗಳಕ್ಕಿಂತಲೂ ನಮ್ಮ ದೇಶದ ಒಳಗಡೆ ಇದ್ದಾರಲ್ಲ, ಇವರು ತುಂಬಾ ಡೇಂಜರಸ್. ಇವ್ರನ್ನ ಫಸ್ಟ್ ಮಟ್ಟ ಹಾಕ್ಬೇಕಾಗ್ತದೆ. ಅದಾದ್ಮೇಲೆ ನಮ್ಗೆ ಬೇರೆ ಕೆಲಸಗಳು ತುಂಬಾ ಸುಲಭ ಆಗ್ತದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸ್ನೇಹಿತರೆ, ನೋಡೋಣ, ಇನ್ನು ಕೆಲ ದಿನಗಳಲ್ಲಿ ಬಹುದೊಡ್ಡದಾದಂತಹ ಘಟನೆಗಳು ನಡೆಯುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅದೇನೇ ಇರಲಿ, ನಾವು ಭಾರತ ಜೊತೆ ನಿಲ್ಲೋಣ, ಸರ್ಕಾರಕ್ಕೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡೋಣ. ಹಾಗೇನೆ ನಮ್ಮ ದೇಶದ ಒಳಗಡೆ ಇರುವಂತಹ ಬಹಳಷ್ಟು ಶತ್ರುಗಳಿದ್ದಾರಲ್ಲ, ಇವರೆಲ್ಲರಿಗೂ ನಾವು ತಕ್ಕ ಉತ್ತರವನ್ನ ಆಗಾಗ ಕೊಡ್ತಾ ಇರಬೇಕಾಗ್ತದೆ. ಸ್ನೇಹಿತರೆ, ನನ್ನ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.